ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನಾನು ಮತ್ತೊಂದು ಸುದ್ದಿಯ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ಸುದ್ದಿ ಏನಪ್ಪ ಅಂದರೆ ಡಿ ಕೆ ಶಿವಕುಮಾರ್ ಜೈಲಿಗೆ ಮುಂದಿನ ಮುಖ್ಯಮಂತ್ರಿ ಯಾರು? ಎಸ್ ವೀಕ್ಷಕರೇ, ಈ ವಿಷಯ ಯಾಕಪ್ಪ ಹೇಳ್ತಾ ಇದ್ದೇನೆ, ನಿಮಗೆ ಗೊತ್ತು, ಬಿಡದಿ ಟೌನ್ಶಿಪ್ನಲ್ಲಿ JDS ಮತ್ತು ಕಾಂಗ್ರೆಸ್, ಅದರಲ್ಲೂ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ರಣರಂಗ ಯಾವ ಲೆವೆಲ್ಗೆ ಹೋಗಿ ಬಂದು ನಿಂತಿದೆ ಅಂತ. ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂಥ ಒಂದು ಸ್ಟೇಟ್ಮೆಂಟು ಮತ್ತು ಅದಕ್ಕೆ ರಿಯಾಕ್ಟ್ ಮಾಡಿದಂಥ ಕುಮಾರಸ್ವಾಮಿ ಅವರ ಒಂದು ಸ್ಟೇಟ್ಮೆಂಟು ಈಗ ರಾಜ್ಯದಲ್ಲಿ ಚರ್ಚೆಯಲ್ಲಿರುವಂಥ ವಿಷಯ ಏನಪ್ಪ ಅಂದರೆ, ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗ್ತಾರಾ? ಎಸ್. ಯಾಕೆ ಅಂದರೆ ಡಿ ಕೆ ಶಿವಕುಮಾರ್ ಅವರೇ ಹೇಳ್ಕೊಂಡಿರೋ ರೀತಿ ಜೈಲಿಗೆ ಕಳಿಸುವಂತ ಸಮೀಪ ಬರ್ತಾ ಇದೆ. ರೆಡಿ ಇದೀನಿ ಕುಮಾರಣ್ಣ, ಯು ಆರ್ ಮೈ ಬ್ರದರ್. ನೀನು ನನಗೆ ಜೈಲ್ ಕಳಿಸ್ಬೇಕು ಅಂತ ಇತ್ತು, ನೀನು ಆಶೀರ್ವಾದ ಮಾಡು. ನನ್ನ ಜೈಲಿಗೆ ಕಳಿಸೋದಿಕ್ಕೆ ಕುಮಾರಸ್ವಾಮಿ ಹಾಗೂ BJPಯ ನಾಯಕರು ಆಲ್ರೆಡಿ ಸ್ಕೆಚ್ ಹಾಕಿದ್ದಾರೆ. ಅದರಾಗಿ ನನ್ನ ಜೈಲಿಗೆ ಕಳಿಸೋದು 100ಕ್ಕೆ 100 ಸತ್ಯ ಅಂತ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಟಾಂಗ್ ಕೊಟ್ಟರು. ಅದಕ್ಕೆ ಕುಮಾರಸ್ವಾಮಿ ಅವರು ಸಹ ಒಂದು ಟಾಂಗ್ ಕೊಟ್ಟಿದ್ದಾರೆ, ಅದನ್ನ ಮುಂದೆ ಹೇಳ್ತೀನಿ. ಯಾಕಪ್ಪ ಅಂದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ. ಎಸ್, ಅವರಿಗೆ ಆದಂಥ ಒಂದು ಗುಪ್ತಚರ ಇಲಾಖೆ ಇರುತ್ತೆ. ಆ ಗುಪ್ತಚರ ಇಲಾಖೆಯವರು ಒಂದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಫೈಲ್ ಕೊಡ್ತಾರೆ. ಡಿ ಕೆ ಶಿವಕುಮಾರ್ ಆ ಫೈಲ್ ನೋಡಿದ ತಕ್ಷಣ ಗಾಬರಿ ಆಗಿದ್ದಾರೆ. ಎಸ್ ವೀಕ್ಷಕರೇ, ಅದರಲ್ಲಿ ಅಂಥ ವಿಷಯ ಏನಪ್ಪ ಇತ್ತು ಅಂದರೆ, ಡಿ ಕೆ ಶಿವಕುಮಾರ್ ಅವ್ರನ್ನ ಜೈಲಿಗೆ ಕಳಿಸೋದಕ್ಕೆ ಕುಮಾರಸ್ವಾಮಿ ಮತ್ತೆ ಅಮಿತ್ ಶಾ ಪ್ಲಾನ್ ಮಾಡ್ತಿದ್ದಾರೆ. ಆ ಫೈಲನ್ನು ನೋಡಿದ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ಗಾಬರಿನೂ ಸಹ ಆಗಿದ್ದಾರೆ, ಹಾಗೆ ಕೋಪನೂ ಮಾಡ್ಕೊಂಡಿದ್ದಾರೆ. ಅದರ ಪರವಾಗಿ ಮೊನ್ನೆ ನಡೆದಂಥ ಒಂದು ಪ್ರೆಸ್ ಮೀಟಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಓಪನ್ ಆಗಿ ಹೇಳ್ತಾರೆ, ಕುಮಾರಣ್ಣ ನೀವೇನು ಮಾಡ್ತಾ ಇದ್ದೀರಾ, ನನ್ನ ಜೈಲಿಗೆ ಕಳಿಸೋದಕ್ಕೆ ನೀವು ಮತ್ತು ನಿಮ್ಮ ಅಮಿತ್ ಶಾ ಅವರು ಏನೇನು ಪ್ಲ್ಯಾನ್ ಮಾಡ್ತಿದ್ರಿ ಎಲ್ಲಾನು ಗೊತ್ತು. ನನ್ನ ಜೈಲಿಗೆ ಕಳಿಸಲೇಬೇಕು ಅಂತ ನೀವು ನಿರ್ಧಾರ ಮಾಡಿದ್ದೀರಿ ಅಂತಲೂ ಗೊತ್ತು. ದಯವಿಟ್ಟು ನಮಗೆ ತೊಂದರೆ ಕೊಡಬೇಡಿ ಅಂತ. ನಿಮ್ಮ ಪ್ರಯತ್ನ, ನಿಮ್ಮ ಹೋರಾಟ, ನಿಮ್ಮ ಶ್ರಮ ಏನು, ಬೇರೆ ಬೇರೆ ನಾಯಕರುಗಳು ಯಾರು ಬೆಳಿಬಾರ್ದು ಅಂತ ಹೇಳಿ ನಿಮ್ದು ಏನು ಇದೆಯಲ್ಲ ಎಲ್ಲ ನನಗೆ ಹರಿವಿ. ಡಿ ಕೆ ಶಿವಕುಮಾರ್ ಅವರು ಪ್ರೆಸ್ ಮೀಟಲ್ಲಿ ಕೇಳ್ಕೊತಾರೆ. ಇದಕ್ಕೆ ಕುಮಾರಸ್ವಾಮಿ ಅವರು ಒಂದು ಪ್ರೆಸ್ ಮೀಟ್ ಮಾಡಿರ್ತಾರೆ. ಆ ಪ್ರೆಸ್ ಮೀಟಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ಮಾಡೋ ಟೈಮಲ್ಲಿ ಪತ್ರಕರ್ತ ಕೇಳುವ ಪ್ರಶ್ನೆಗೆ ಕುಮಾರಸ್ವಾಮಿ ಅವರು ಆನ್ಸರ್ ಮಾಡ್ತಾರೆ. ಯಾವ ಫೈಲ್ ಅಣ್ಣ? ಫೈಲ್ ಹೊಸ್ದಾಗಿ ತೆಗಿಯೋದೇ ಬೇಕಾಗಿಲ್ಲ, ಫೈಲು ಹೊಸ್ದಾಗಿ ತೆಗಿಯೋದಿಲ್ಲಪ್ಪ, ಎಲ್ಲ ಹಳೇವೇ ಇದೆ. ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದೀರಾ, ಅದ್ರಲ್ಲಿ ಯಾವ ಕೇಸು ಸರ್, ಯಾವ ಕೇಸ್ ಮೇಲೆ ಹೋಗ್ಬೋದು ಸರ್ ಅಂತ ಒಂದು ಕೇಳಿದ ಪ್ರಶ್ನೆಗೆ ಕುಮಾರಸ್ವಾಮಿ ಅವರು ಒಂದು ಮಾರ್ಮಿಕವಾಗಿ ಉತ್ತರ ಕೊಡ್ತಾರೆ. ಬ್ರದರ್, ನಾವು ಯಾವ ಕೇಸ್ನು ಹಾಕಬೇಕಾಗಿಲ್ಲ, ಆಲ್ರೆಡಿ ಅಷ್ಟು ಕೇಸ್ಗಳು ಅವ್ರ ಹತ್ರ ಇದೆ, ಅದರಲ್ಲೇ ಹೋಗೋದು ಅವರು ಕೇಸು ಅಂತ. ಯಾಕೆ ಅಂದರೆ 2019ರಲ್ಲಿ ಡಿ ಕೆ ಶಿವಕುಮಾರ್ ಅವರು ED ಹಗರಣದಲ್ಲಿ ಜೈಲು ಪಾಲಾಗಿರುತ್ತಾರೆ. 55 ದಿನಗಳ ಕಾಲ ತಿಹಾರ್ ಜೈಲಿನಲ್ಲಿ ಇದ್ದು ಬಂದಂಥ ಡಿ ಕೆ ಶಿವಕುಮಾರ್ ಒಂದು ಶಪಥ ಮಾಡಿರ್ತಾರೆ, ಏನೇ ಆಗಲಿ ನಾನು ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದು ನನ್ನ ಗಡ್ಡವನ್ನು ಬೋಳಿಸ್ತೀನಿ ಅಂತ. ಅದೇ ಥರ ಡಿ ಕೆ ಶಿವಕುಮಾರ್ ಅಂದರೆ ಕನಕ್ಪುರದ ಬಂಡೆ, ಕಾಂಗ್ರೆಸ್ ಪಕ್ಷವನ್ನು 23ರಲ್ಲಿ ಅಧಿಕಾರಕ್ಕೆ ತರ್ತಾರೆ. ತಂದಾದ ಮೇಲೆ ತನ್ನ ಗಡ್ಡವನ್ನು ತೆಗಿತಾರೆ. ಇಷ್ಟೆಲ್ಲ ಆದ ಮೇಲೆ ಡಿ ಕೆ ಶಿವಕುಮಾರ್ ನಾನು CM ಆಗಲೇಬೇಕು ಅಂತ ಹಠ ತೊಟ್ಟು ನಿಂತಾಗ ಸಿದ್ದರಾಮಯ್ಯನವರು ಅದಕ್ಕೆ ಅವಕಾಶ ಕೊಡೋದಿಲ್ಲ. ಕಾಂಗ್ರೆಸ್ನ ಹೈಕಮಾಂಡು ಸಹ ಅವಕಾಶ ಕೊಡದೆ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಕೊಡದೆ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತಾರೆ. ಸತತ 3 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸ್ತಾರೆ. ಇದಾದ ಮೇಲೆ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಇಲ್ಲ ನಮ್ಮ ಅಣ್ಣ CM ಆಗಲೇಬೇಕು ಅಂತ ಹಠಕ್ಕೆ ಬಿದ್ದ ಮೇಲೆ ಹೈಕಮಾಂಡ್ ಒಂದು ಕಂಡೀಷನ್ ಮೇಲೆ ಡಿ ಕೆ ಶಿವಕುಮಾರ್ನ CM ಮಾಡಿರ್ತದೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಹೈಕಮಾಂಡ್ CM ಮಾಡೋದಕ್ಕೆ ಕಾರಣ ಮುಂಬರುವ ಗುಜರಾತ್ ಮತ್ತೆ ಉತ್ತರ ಪ್ರದೇಶದ ಎಲೆಕ್ಷನ್. ಎಸ್, ಡಿ ಕೆ ಶಿವಕುಮಾರ್ ಅವರು 27ರಲ್ಲಿ ಬರುವ 5 ರಾಜ್ಯಗಳ ಚುನಾವಣೆಗೆ, ಅಂದರೆ ಗುಜರಾತ್ ಮತ್ತು ಉತ್ತರ ಪ್ರದೇಶ, ಹರಿಯಾಣ ಅಂತ 5 ರಾಜ್ಯ ಚುನಾವಣೆಗೆ ಡಿ ಕೆ ಶಿವಕುಮಾರ್ ಹಣವನ್ನು ಒದಗಿಸಿಕೊಡಬೇಕು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಿಡದಿ ಟೌನ್ಶಿಪ್ ಮಾಡಿದ್ರೆ ಹಣ ಸಲೀಸಾಗಿ ಬರುತ್ತೆ, ಏನಾರ ಮಾಡಿ ಬಿಡದಿ ಟೌನ್ಶಿಪ್ ಮಾಡೋಣ ಅಂತ ಹೊರಟರೆ ಅದಕ್ಕೆ ಅಡ್ಡಗಾಲಾಗಿ ಕುಮಾರಸ್ವಾಮಿ ಅವರು ನಿಲ್ಲುತ್ತಾರೆ. ಇಷ್ಟೆಲ್ಲ ನಡೀತಾ ಇರಬೇಕಾದ್ರೆ ಕುಮಾರಸ್ವಾಮಿ ಅವರು ಮೊನ್ನೆ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್, ಡಿ ಕೆ ಶಿವಕುಮಾರ್ ಅತಿ ಶೀಘ್ರದಲ್ಲೇ ಜೈಲಿಗೆ ಹೋಗ್ತಾರೆ ಅಂತ. ಯಾವ ಫೈಲ್ ಅಣ್ಣ? ಫೈಲ್ ಹೊಸ್ದಾಗಿ ತೆಗಿಯೋದೇ ಬೇಕಾಗಿಲ್ಲ, ಫೈಲು ಹೊಸ್ದಾಗಿ ತೆಗಿಯೋದಿಲ್ಲಪ್ಪ, ಎಲ್ಲ ಹಳೇವೇ ಇದೆ. ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಹ ಎಸ್, ಕುಮಾರಸ್ವಾಮಿ ಮತ್ತು ಅಮಿತ್ ಶಾ ಅವರು ನನ್ನ ಜೈಲಿಗೆ ಕಳ್ಸಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ.
ಅಂತ ಒಪ್ಪಿಕೊಂಡಿದ್ದಾರೆ. ಜೈಲಿಗೆ ಕಳಿಸುವಂತ ಸಮೀಪ ಬರ್ತಾ ಇದೆ. ರೆಡಿ ಇದೀನಿ ಕುಮಾರಣ್ಣ. ವೀಕ್ಷಕರೇ, ಇದರ ಮಧ್ಯದಲ್ಲಿ ಈಗ ಚರ್ಚೆಗೆ ಬಂದಿರೋ ವಿಷಯ ಏನಪ್ಪಾ ಅಂದ್ರೆ, ಈಗ DK ಶಿವಕುಮಾರ್ ಅವರು ಜೈಲಿಗೆ ಹೋದರೆ ಮುಂದಿನ ಮುಖ್ಯಮಂತ್ರಿ ಯಾರು? ಎಸ್, ಈಗಿರುವ ಒಂದು ಪ್ರಶ್ನೆ. ಈಗ ತಾನೇ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಟ್ಟಿರುವ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರಾ ಅನ್ನುವ ವಿಷಯ ಚರ್ಚೆಗೆ ಬಂದ್ರೆ, ಕಾಂಗ್ರೆಸ್ಸಿನ ಕೆಲವು ನಾಯಕರು ಇಲ್ಲ, ಒಂದು ಸತಿ ರಾಜೀನಾಮೆ ಕೊಟ್ಟ ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋದಿಲ್ಲ, ಬೇರೆ ಯಾರು ಆಗ್ತಾರೆ ಅಂತಾರೆ. ಅದರಲ್ಲಿ ಯಾರ್ಯಾರು ಪೈಪೋಟಿ ಬರ್ತಾರೆ ಅಂದ್ರೆ, ಬೆಳಗಾವಿ ಜಿಲ್ಲೆಯ ಸತೀಶ್ ಜಾರಕಿಹೊಳಿ, ತುಮಕೂರು ಜಿಲ್ಲೆಯ ಪರಮೇಶ್ವರ್, ಗುಲ್ಬರ್ಗದ ಪ್ರಿಯಾಂಕಾ ಖರ್ಗೆ ಅವರು. ಎಸ್, ಇವರು ಮೂರಲ್ಲಿ ಯಾರಪ್ಪ ಆಗ್ಬೋದು ಅಂತ ಈಗ ಜನ ತಲೆ ಕೆಡಿಸ್ಕೊಳ್ಳೋ ಟೈಮಲ್ಲಿ ಒಂದೊಂದಾಗೆ ವಿಷಯಗಳು ಕಾಂಗ್ರೆಸ್ಸಿನ ಬಲ್ಲ ಮೂಲಗಳಿಂದ ಈಚೆ ಬರ್ತಾ ಇದೆ. ಸತೀಶ್ ಜಾರಕಿಹೊಳಿ CM ಆಗ್ತಾರೆ ಅಂದ್ರೆ, ಈಗ ಸದ್ಯದ ಸಿದ್ದರಾಮಯ್ಯವರ ಪರಮ ಶಿಷ್ಯ, ಈಗ ಸಿದ್ದರಾಮಯ್ಯನವರು CM ಆಗಲ್ಲ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು CM ಆಗ್ಬಹುದು ಅಂತ ಕೆಲವು ಜನ ಮಾತಾಡ್ಕೊಡ್ತಾ ಇರಬೇಕಾದ್ರೆ, ಈಗ ಸತೀಶ್ ಜಾರಕಿಹೊಳಿ ಮತ್ತೆ ಸಿದ್ದರಾಮಯ್ಯನವರ ಮಧ್ಯದಲ್ಲಿ ಯಾವುದೂ ಚೆನ್ನಾಗಿಲ್ಲ. ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾಗಬೇಕು ಅಂದಾಗಲೇ ಸಿದ್ದರಾಮಯ್ಯನವರು ಅದಕ್ಕೆ ಅಡ್ಡಗಾಲ ಹಾಕಿದ್ದಾರೆ. ಈಗ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಸತೀಶ್ ಜಾರಕಿಹೊಳಿ CM ಮಾಡೋದಕ್ಕೆ ಬಿಡುವುದಿಲ್ಲ ಅನ್ನೋದು ಖಡಾಖಂಡಿತವಾಗಿ ಕೆಲವು ಕಾಂಗ್ರೆಸ್ ನಾಯಕರು ಹೇಳ್ಬಿಟ್ಟಿದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಮತ್ತೆ ಖರ್ಗೆ ಅವರ ಕುಟುಂಬ ಗಾಂಧಿ ಕುಟುಂಬಕ್ಕೆ ತುಂಬಾ ಹತ್ರವಾಗಿದೆ. ಅಂದ್ರೆ 2 ಸಾರಿ ಶಾಸಕರಾದ ಪ್ರಿಯಾಂಕಾ ಖರ್ಗೆಗೆ ಹೈಕಮಾಂಡ್ ಗೃಹ ಮಂತ್ರಿ ಮಾಡಿದೆ. ಹೌದು ವೀಕ್ಷಕರೇ, ನೋಡಿ, ಕಾಂಗ್ರೆಸ್ಸಿನಲ್ಲಿ 5 ಸಾರಿ 6 ಸಾರಿ ಗೆದ್ದಂತ ಹಳೆ ಹುಲಿಗಳು ಇದ್ರೂ AICC ಅಧ್ಯಕ್ಷರ ಮಗ ಅನ್ನುವ ಒಂದು ಕಾರಣಕ್ಕೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಗೃಹ ಮಂತ್ರಿ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ತುಂಬಾ ಕನಸನ್ನ ಕಟ್ಕೊಂಡಿದ್ರು. ಆದರೆ ರಾಜಕೀಯ ಒತ್ತಡ ಮತ್ತೆ ರಾಜಕೀಯ ಅನಿವಾರ್ಯತೆಗಳಿಂದ ಇದುವರೆಗೂ ಅವರು ಮುಖ್ಯಮಂತ್ರಿ ಆಗಲಿಲ್ಲ. ನನಗೆ ಮುಖ್ಯಮಂತ್ರಿ ವಲಯದ ಪಟ್ಟ ನನ್ನ ಮಗಂಗಾರ ಕೊಡಿಸಲೇಬೇಕು ಅಂತ ಒಂದು ಕಡೆಯಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಟ್ರೈ ಮಾಡ್ತಾ ಇರಬಹುದು ಅಂತನೂ ಒಂದು ಕೆಲವು ಶಾಸಕರು ಹೇಳ್ತಾ ಇದ್ದಾರೆ. ಇದರೆಲ್ಲ ಮಧ್ಯದಲ್ಲಿ ಮತ್ತೊಬ್ಬರ ಹೆಸರು ಚಾಲ್ತಿಯಲ್ಲಿದೆ. ಅದೇ ತುಮಕೂರು ಜಿಲ್ಲೆಯ ಪರಮೇಶ್ವರ್. ಎಸ್, ಗಾಂಧಿ ಕುಟುಂಬಕ್ಕೆ ಪರಮಾತರಾಗಿರೋದ್ರಿಂದ ಅಪ್ಪಿತಪ್ಪಿ ಏನಾದರೂ DK ಶಿವಕುಮಾರ್ ಜೈಲು ಪಾಲಾದರೆ ಮುಂದಿನ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಎಲ್ಲರ ಒಲವು ಎಲ್ಲರ ಚಿತ್ತ ಪರಮೇಶ್ವರ್ ಕಡೆ ಇದೆ. ಯಾಕೆಂದ್ರೆ ಪರಮೇಶ್ವರ್ ಕಾಂಗ್ರೆಸ್ಸಿನ ಹಿರಿಯ ಶಾಸಕರು, ಹಾಗೆ ಕಾಂಗ್ರೆಸ್ಸಿನಲ್ಲಿ ತನ್ನ ಪ್ರಭಾವವನ್ನು ಇಟ್ಕೊಂಡಿರೋಂಥ ವ್ಯಕ್ತಿ. ಪರಮೇಶ್ವರ್ ಅಂದ್ರೆ ಎಲ್ಲ ಶಾಸಕರು ಅವರಿಗೆ ಒಪ್ಪಿಗೆ ಕೊಡ್ತಾರೆ. ಈಗ ಇರುವ ಕನ್ಫ್ಯೂಷನ್ಸ್ ಏನಂದ್ರೆ, ಒಂದು ಕಡೆ IICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಅವರ ಮಗ ಪ್ರಿಯಾಂಕಾ ಖರ್ಗೆ, ಒಂದು ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತ, ನಿಷ್ಠಾವಂತ ಶಾಸಕ ಪರಮೇಶ್ವರ್. ಎಸ್, ಇವರ ಇಬ್ಬರ ಮಧ್ಯದಲ್ಲಿ ಯಾರು ಮುಂದಿನ ಮುಖ್ಯಮಂತ್ರಿ ಆಗುತ್ತಾರೆ ಅನ್ನೋದು ಕಾದು ನೋಡಬೇಕಾದಂಥ ವಿಷಯ. ವೀಕ್ಷಕರೇ, ಇದರ ಬಗ್ಗೆ ನಿಮಗೆ ಏನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.